NY ಗೋಪಾಲಕೃಷ್ಣ ಅವರು ಶಾಸಕರಾಗಿದ್ದಾಗ BCM ಹಾಸ್ಟೆಲ್ ಲೇಡೀಸ್ BCM ಹಾಸ್ಟೆಲಲ್ಲಿ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ಕೆಲವು ಸಂಘಟನೆಗಳು ಸೇರಿ ಅವರಿಗೆ ಕೆಲವು ವರ್ಷಗಳಿಂದ ಮನೆಗಳು ಸಹ ಸೈಟ್ಗಳು ಸಹ ನಿವೇಶನಗಳು ಸಹ ಮಂಜೂರಾತಿ ಆಗಿರುವುದರಲ್ಲಿ 20 ವರ್ಷಗಳಾದರೆ ನಮ್ಮ ತಾಲೂಕು ಶಾಸಕರನ್ನು ಕೇಳದೆ ಮತ್ತಾರನ್ನು ನಾವು ಕೇಳಬೇಕಂತೇಳಿ ಶಾಸಕರಿಗೆ ನಮಗೆ ಮಾತಿನ ಚಕಮಕಿ ನಡೆಯುವ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆ ಕೊಟ್ಟರಪ್ಪ ಅಂದರೆ ನಮಗೆ ಇಲ್ಲ ನಿಜವಾದ ಫಲಾನುಭವಿಗಳ ಪಟ್ಟಿಯನ್ನು ಸಂಘಟನೆ ಮಾಡಿ ಕೊಡಿ ಅಂತ ಹೇಳಿದರು. ಆದರೆ ನಾವು ಅದಕ್ಕೆ ಪಟ್ಟಣ ಪಂಚಾಯತಿ ಸದಸ್ಯರು ಅಡ್ಡಿಪಡಿಸಬಹುದು, ನೀವೇ ಪಟ್ಟಣ ಪಂಚಾಯತಿಗೆ ವಹಿಸಿ ಅಂತ ಹೇಳಿದಾಗ ಇಲ್ಲ ನೀವೇ ಪಟ್ಟಿ ಸಿದ್ಧ ಮಾಡಿ ಕೊಡಿ, ನಾವು ನಿಜವಾದ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡೋಣ ಅಂತೇಳಿ ಮಾತು ಕೊಟ್ಟಿದ್ರು. ಅದರಂತೆ ನಾವು ನಿಜವಾದ ಕಡುಬಡವರು, ದಲಿತರು ಮತ್ತು ದೇವದಾಸರು, ಅಂಗವಿಕಲರು, ಫುಟ್ಪಾತ್ ವ್ಯಾಪಾರ ಮಾಡೋರು ಎಲ್ಲ ಕಡುಬಡವರಿಗೆ ನಾವು ಪಟ್ಟಿ ರೆಡಿ ಮಾಡಿ ಸಿದ್ಧ ಮಾಡಿ ಪಟ್ಟಣ ಪಂಚಾಯತಿಗೆ ಕೊಡೋ ಅಂತ ಹೇಳಿದರು. ಪಟ್ಟಣ ಪಂಚಾಯತಿಗೆ ನಾವು ಕೊಟ್ಟಿದ್ದೇವೆ ಮನವಿ ಪತ್ರ. ಕೊಟ್ಟಾಗ ನಿಮ್ಮ ಪಟ್ಟಿಯನ್ನು ಪರಿಗಣಿಸಿ ನೀವು ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ನಿಜಾಂಶ ಇದೆ, ಅವರಿಗೆ ನಾವು ನಿವೇಶನ ದೊರೆಯುವಂತೆ ಮಾಡಲು ರಾಘವೇಂದ್ರ ಸಭೆಯಲ್ಲಿ ನಿಮ್ಮನ್ನು ಕರಿತೀವಿ, ಕರೆದು ನಿರ್ಣಯ ತಾಂತೀವಿ, ನಿಜವಾದ ಫಲಾನುಭವಿಗಳಿದ್ದರೆ ಅವರಿಗೆ ಮಾಡಲು ಏನಾದರೂ ಅಕಸ್ಮಾತ್ ವ್ಯತ್ಯಾಸ ಇದ್ದರೆ ಸರಿಪಡಿಸೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದರು, ಮಾತು ಕೊಟ್ಟಿದ್ರು. ಈಗಿನ ಶಾಸಕರು ಆ ಪಟ್ಟಿಯನ್ನು ತಿರುಚಿ 2/2/2024 ಫಲಾನುಭವಿಗಳ ಪಟ್ಟಿ ರೆಡಿ ಮಾಡಿ ಸಿದ್ಧಪಡಿಸಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ. ಏಕಾಏಕಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ. ಆ ಪಟ್ಟಿಯಲ್ಲಿ ಲೋಪದೋಷಗಳನ್ನು ಕಂಡು ಬರುತ್ತದೆ. ನಾವು ಪಟ್ಟಣ ಪಂಚಾಯತಿ ಗಮನಕ್ಕೆ ತಂದಾಗ ನೋಡ್ರಿ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರುತ್ತದೆ ಅಂತ ಏನಿಲ್ಲ. ನಿಜವಾದ ಸರ್ಕಾರದ ಸೌಲಭ್ಯಗಳು ದೊರಕಿರುವಂತಹ ಸರ್ಕಾರದ ಸೌಲಭ್ಯಗಳು ಸಿಕ್ಕಿರುವಂತವರಿಗೆ ಸಿಗಬಾರದು. ಸರ್ಕಾರದ ಸೌಲಭ್ಯಗಳಂದ್ರೇನು? ಒಂದು ಸಲ ಸೌಲಭ್ಯ ತಗೊಂಡಂದ್ರೆ ಮತ್ತೆ ಅವನಿಗೆ ಮರು ಸೌಲಭ್ಯ ಕೊಡಬಾರದು. ನಿವೇಶನ ಮತ್ತೆ ಅವನಿಗೆ ಕೊಡಗಂತ ಹೋದರೆ ಕಡು ಬಡವರಿಗೆ ಅನ್ಯಾಯ ಆಗುತ್ತದೆ. ಅಧ್ಯಕ್ಷ, ಇಲ್ಲಿ ಈ ಒಂದು ಪಟ್ಟಿ ಲೋಪದೋಷದಲ್ಲಿ ಎಲ್ಲ ಜನಾಂಗದವರಿಗೆ ಸರಿಸಮನಾಗಿ ಬಂದಿದೆ ಅನ್ನೋದನ್ನೇನು ಮನವರಿಕೆ ಆಗಿದೆ? ಎಲ್ಲ ಜನಾಂಗದವರಿಗೆ ಸರಿಸಮಾನವಾಗಿ ಬಂದಿಲ್ಲ. ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಕಂಡು ಬರುತ್ತದೆ. ನೀವು ಬೇರೆ ಏನಾದ್ರು ಪಟ್ಟಿ ಮಾಡಿ ರಾಘವೇಂದ್ರ, ನಿಮ್ಗೇನಾದ್ರು ಪಟ್ಟಿ ಇದೆಯಾ? ಪಟ್ಟಿಗೆ ಕೋರ್ಟಿಗೆ ಸಲ್ಲಿಸಿದೆ. ಇದರಲ್ಲಿ ಕೊಡ್ಬೇಕಂತ ಏನಾದರೂ ಬೇಡಿಕೆ ಇದೆಯಾ? ಏನಿಲ್ಲ, ಅವರೇ ಪಂಚಾಯತ್ ರೆಡಿ ಮಾಡಿದ್ರೆ ಸಾಕು, ನಾವೇ ರೆಡಿ ಮಾಡ್ಬೇಕಂತ ಏನಿಲ್ಲ. ಪಟ್ಟಣ ಪಂಚಾಯತಿ ಅಧಿಕಾರಿ ಮತ್ತು ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಕಡು ಬಡವರಿಗೆ ಆಯ್ಕೆ ಮಾಡಿದ್ರೆ ನಮ್ದೇನಿದ್ರಾಗ ಇಲ್ಲ. ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ. ಸವಲತ್ತು ಪಡಿಬೇಕಂದ್ರೆ ಡೋರ್ ನಂಬರ್ ಕೇಳ್ತಾರೆ, ಜವಾಬ್ದಾರಿ ಹಾಕ್ಯಂದು ಸಾಕಷ್ಟು ಕಡೆಗಳಲ್ಲಿ ಜೀವನ ಮಾಡಿದ್ರು. ಈಗೂ ಕೂಡ ಜೀವನ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಸಹ ಜವಾಬ್ದಾರಿಯಲ್ಲಿ ಬರ್ತಕ್ಕಂಥ ಜನ ಇದ್ದಾರೆ, ಇದ್ದೂರೇ. ಅಕಸ್ಮಾತ್ ಅವರೇನಾದರೂ ಹೋಗಿ ಇವತ್ತು ಡೋರ್ ನಂಬರ್ ಅಪ್ಲೈ ಮಾಡ್ಬೇಕಂದ್ರೆ ಅವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಂಬಲ ಇಲ್ಲ. ಹಾಗಾಗಿ ಏನಂತಂದ್ರೆ ಉಳ್ಳವರು ಸ್ಮಶಾನ ಜಾಗನೂ ಸಹ ಬೇನಾಮಿಯವರ ಹೆಸರಿನಲ್ಲಿ ಡೋರ್ ನಂಬರ್ ಕೊಟ್ಟು ತದನಂತರ ಮತ್ತು ಅವರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮೆರೆತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರೋ ವಿಷಯ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಒಂದು ಹಳ್ಳ ಪರಂಪೋಕು, ಯಾವುದೇ ಒಂದು ಸರ್ಕಾರಿ ಪರಂಪೋಕು ಅಂತ ಕೂಡ ಸರ್ಕಾರಿ ನೌಕರರೇ ಆ ಡೋರ್ ನಂಬರು ತಮ್ಮ ಒಂದು ರಾಜಕೀಯ ಪ್ರಭಾವ ಉಪಯೋಗಿಸಿಕೊಂಡು ಆ ಡೋರ್ ನಂಬರ್ ತಗೊಂಡು ಮತ್ತೆ ತದನಂತರ ಇನ್ನೊಬ್ಬರ ವ್ಯಕ್ತಿಗೆ ನೋಂದಣಿ ಮಾಡಿಸಿ ಬರೀ ಹೀಗಿದ್ದಾಗ ನಿಜವಾದ ನಿರ್ಗತಿಕರು ಜವಾಬ್ದಾರಿಲಿರ್ತಕ್ಕಂಥವ್ರಿಗೆ ಎಲ್ಲಿ ವಾಸ ಮಾಡೋಕ್ಕೆ ಅವಕಾಶ? ಇನ್ಮ್ಯಾಗಾದರೂ ಕೂಡ ಈ ಒಂದು ಆಶ್ರಯ ಕಮಿಟಿ ಅಂತಕ್ಕಂಥದ್ದು ಎಚ್ಚೆತ್ತುಕೊಂಡು ನಿಜವಾದ ನಿರ್ಗತಿಕರು ಕೊಡಬೇಕಂತ ನಾನು ಒಂದು ಇದ್ರ ಮುಖಾಂತರ ತಮ್ಮ ಗಮನ ತರ್ತಾ ಇದ್ದೀನಿ. ಇದು ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರ್ತಾರೆ. 60% ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರ್ತಾರೆ. ಎಲ್ಲ ಸವಲತ್ತುಗಳು ಹೊಂದಿರುವವರಿಗೆ, ಅಫ್ಟೇರ್ ಮನೆ ಇರೋರಿಗೆ ಕೊಟ್ಟಿರ್ತಾರೆ. ಗಂಡನ ಹೆಸರಲ್ಲಿ ಮನೆ ಇದ್ದರೆ ಏನ್ ದೇಶದಲ್ಲಿ ಕೊಟ್ಟಿರ್ತಾರೆ, ಏನ್ ದೇಶದಲ್ಲಿ ಮನೆ ಇದ್ರೆ ಗಂಡನ ಹೆಸರಲ್ಲಿ ಕೊಟ್ಟಿರ್ತಾರೆ. 2 ಅಫ್ಟೇರ್ ಮನೆ ಇರೋವರಿಗೆ ಕೊಟ್ಟಿರ್ತಾರೆ. ಕಾರ್ ಇರುವವರಿಗೆ ಕೊಟ್ಟಿರ್ತಾರೆ.
ಅತ್ಯಂತ ಕಡುಬಡವರಿಗೆ ಕೊಡಬೇಕಾದ ಲೀಸ್ಟ್ ಮಾಡಬೇಕಾದ ಪಟ್ಟಿಯನ್ನು ಉಳ್ಳವರಿಗೆ ಲೀಸ್ಟ್ ಮಾಡಿರುತ್ತಾರೆ. ಇದು ಖಂಡನೀಯ. ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ನಮಗೆ ತುಂಬ ಸಂಘಟನೆಗಳಿಗೆ ಸಂತೋಷಕರ ವಿಚಾರವಾಗಿದೆ. ಇವತ್ತು ನಾವು ಏನು ಕೋರ್ಟ್ ಮೊರೆ ಹೋಗಿವಲ್ಲ, ನಮ್ಮ ಕೋರ್ಟ್ ನಮ್ಮ 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 ಅಪೀಲಿಗೆ ಅನುಸರಿಸಿ ಕೋರ್ಟ್ ತಡೆಯಾಜ್ಞೆ ನೀಡಿದರೆ ಆ ಕೋರ್ಟ್ ಇತ್ಯರ್ಥ ಆಗೋವರೆಗೂ ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತು ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಮಾಧ್ಯಮದರ ಮೂಲಕ ಕೇಳಿಕೊಳ್ಳುತ್ತೇವೆ. ಈ ಪಟ್ಟಿಯಲ್ಲಿ ವಸತಿ ಮತ್ತು ರೈತರಿಗೆ ವಸತಿ ಮತ್ತು ನಿವೇಶನ ಹೊಂದಿದವರಿಗೆ 50 ನಮ್ಮ ಗಮನಕ್ಕೆ ಬಂದಿದ್ದಾವೆ. ಇದು ಅತ್ಯಂತ ಭ್ರಷ್ಟಾಚಾರ ಕೂಡ ಆಗಿದೆ. ಆ ಭ್ರಷ್ಟಾಚಾರವನ್ನು ಹೋಗಲಾಡಿಸಿ ಏನು ಇರುವಂಥವರು ಕಡುಬಡವರಿಗೆ ಆ ಲೀಸ್ಟ್ ಪಟ್ಟಿಯನ್ನು ರೆಡಿ ಮಾಡಿ ಕೊಡಬೇಕಂತೇಳಿ ಶಾಸಕರಿಗೆ ನಾನು ಒತ್ತಾಯ ಮಾಡುತ್ತೇನೆ. ಯಾವ ರೀತಿ ಭ್ರಷ್ಟಾಚಾರ ಅಂದರೆ ಇವಾಗ ಇದ್ದಂಥವರಿಗೆ ಹೆಸರು ಮೆನ್ಷನ್ ಮಾಡಿದರೆ ಯಾವ ರೀತಿ ಮಾಧ್ಯಮ ಮಿತ್ರರು ಯಾವ ರೀತಿ ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಭ್ರಷ್ಟಾಚಾರ ಯಾವ ರೀತಿ, ಈಗ ಪಟ್ಟಿ ಒಂದು ಗಂಡನ ಹೆಸರಿದ್ರೆ ಏನ್ ಹೆಸರಲ್ಲಿ ಮೆನ್ಷನ್ ಮಾಡ್ಯಾರ, ಆ ಪಟ್ಟಿ ರೆಡಿ ಮಾಡ್ಯಾರ, ಯಾವ ರೀತಿ ಭ್ರಷ್ಟಾಚಾರ ಅಂತೀರಿ? ಇದು ಭ್ರಷ್ಟಾಚಾರ ಅನ್ನೋದು ಇನ್ನೇನು? ಉಳ್ಳವರಿಗೆ ಕೊಟ್ಟರೆ ಯಾವ ರೀತಿ? ಇದೇ ಇತಿಹಾಸದಲ್ಲಿ ಈ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಆದಾಗ ಯಾವ ರೀತಿ ಆಗಿಲ್ಲ ಅಂತ ನಾನು ಅನ್ಕೊಂಡು ನನ್ನ ಮನೋಭಾವ. ಭ್ರಷ್ಟಾಚಾರ ಅಂದ್ರೆ ಲಂಚ ಮಾಡಿಕೊಟ್ಟಾರ. ಭ್ರಷ್ಟಾಚಾರ ಅಂದ್ರೆ ಲಂಚ ಬಂತು, ಎಲ್ಲ ಬಂತು. ಭ್ರಷ್ಟಾಚಾರ ಅಂದ್ರೆ ಅದೇ. ಈಗ ಭ್ರಷ್ಟಾಚಾರ ಅಂದ್ರೆ ಅದೇ. ಈಗ ಭ್ರಷ್ಟಾಚಾರ ಅಂದ್ರೆ ಅದೇ. ನಾವು ಅಧ್ಯಕ್ಷರು ಮಾತಾಡ್ತಾ ಒಂದು ಮಾತಾಡಿದ್ರು, ಈ ಮೊದಲು ಪಟ್ಟಿನ ಈಗ MLA ಶಾಸಕರು ತಿಳಿಸಿದಾರಂತ. ಯಾವ ರೀತಿ ಅಂದ್ರೆ ಮೊದಲಿನ 2021-22ನೇ ಸಾಲಿನಲ್ಲಿ ನಮಗೆ ಶಾಸಕರು ಏನು ಮಾತು ಕೊಟ್ಟಿದ್ರು? NY ಗೋಪಾಲಕೃಷ್ಣ ಸರ್ ಏನು ಮಾತು ಕೊಟ್ಟಿದ್ರು ನಮಗೆ? ನೀವು ಸಂಘಟನೆಯವರು ಕಡುಬಡವರಿಗೆ, ನಿರ್ಗತಿಕರಿಗೆ ಎಲ್ಲರಿಗೆ ಪಟ್ಟಿ ರೆಡಿ ಮಾಡಿ ಕೊಡಂತ ಹೇಳಿದ್ರು. ನಾವು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ವಿ. ಪಟ್ಟಿ ರೆಡಿ ಮಾಡಿ ಕೊಟ್ಟಾಗ ಆಗಲಿ ನಿಜವಾದ ಕಡುಬಡವರಿಗೆ ಸಿಗುವಂತೆ ಮಾಡೋಣ, ಮೀಟಿಂಗಿಗೆ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ರು. ಕರೀಲೇ ಇಲ್ಲ. ಆ ಪಟ್ಟಿಯನ್ನು ಯಾವುದೇ ಲೆಕ್ಕಕ್ಕೆ ಪರಿಗಣಿಸದೆ ಈಗಿನ ಶಾಸಕರು 2/2/2022 ಆ ಈಗಿನ ಪಟ್ಟಿ ಸಿದ್ಧಪಡಿಸಿ ಆ ಸಹಿ ಮಾಡಿರ್ತಾರೆ. ಆ ಸಹಿ ಮಾಡಿದ್ದಕ್ಕೆ ಕಾರಣ ಏನಂದರೆ, ಇವತ್ತು ಅದು ಲೋಪದೋಷ ಕಂಡು ಬಂದಿರೋದಕ್ಕಾಗಿ ನಾವು ಹೈಕೋರ್ಟ್ ಮೊರೆ ಹೋಗಿದ್ವಿ. ಆ ಮೊರೆ ಹೋದಾಗ ತಡೆ ನೀಡಿದೆ. ಆ ಕೋರ್ಟ್ ಇತ್ಯರ್ಥ ಆಗೋವರೆಗೂ ಯಾವುದೇ ಈಗಿನ ಪಟ್ಟಿ ಪರಿಗಣಿಸಬಾರದು ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ಕೇಳಿಕೊಳ್ಳುತ್ತೇವೆ. ನಾವು ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ. ಇದೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ. ಕಣ್ಣೊರೆಸುವ ತಂತ್ರವನ್ನು ಮಾಡಿದ್ರು. ಏನಪ್ಪ ಅವರು ಪಟ್ಟಿ ಕೊಟ್ಟಾರಂತೆ ನಮಗೆ ಹೇಳೇ ಇಲ್ಲ ನೀವು ಅಂತೇಳಿ ಅಧಿಕಾರಿಗಳನ್ನ ಚಲಾಯಿಸಿದ್ರು. ಅವರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೇಸ್ ವರ್ಕರ್ನ ಚಲಾಯಿಸಿದರು. ಆದರೆ ಇದು ಕಣ್ಣೊರೆಸುವ ತಂತ್ರಕ್ಕೆ ನಾವು ಸಂಘಟನೆಯರು ಮಣಿಯುವುದಿಲ್ಲ. ಈಗ ಇತ್ತೀಚಿನ 2/2/2024 ಪಟ್ಟಿಯನ್ನು ತೆಗೆದುಕೊಂಡು ನಾವು ಹೈಕೋರ್ಟ್ ಮೊರೆ ಹೋಗಿದ್ದೇವೆ. ಆ ಹೈಕೋರ್ಟ್ ಮೊರೆ ಹೋದಾಗ ನಮ್ಮ ಸಂಘಟನೆ ಮತ್ತು ನಮ್ಮ ನೇತೃತ್ವದಲ್ಲಿ ಹೈಕೋರ್ಟ್ ಮೊರೆ ಹೋದಾಗ ಅದು ಸ್ಟೇ ಆಯಿತು. ಸ್ಟೇ ಆದ ತಕ್ಷಣವೇ ನಾವು ಏನು ಮಾಡಿದ್ವಿ, ಈಗ ಪ್ರೆಸ್ ಮೀಟ್ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡಿದ್ವಿ. ನಮ್ಮ ಜಿಲ್ಲಾ ಲೀಡ್ರು, ರಾಜ್ಯ ಲೀಡ್ರು ಒಪ್ಪಿಗೆ ಮೇರೆಗೆ ಈ 9ನೇ ತಾರೀಕಿಗೆ ಎಲೆಕ್ಷನ್ ಆದ ನಂತರ ಪ್ರೆಸ್ ಮೀಟ್ ಮಾಡೋಂಥ ನಮಗೆ ಜಿಲ್ಲಾ ಲೀಡ್ರು, ರಾಜ್ಯ ಲೀಡ್ರು ಕರೆ ಕೊಟ್ಟಾಗ ನಾವು ಪ್ರೆಸ್ ಮೀಟ್ ಮಾಡುವ ಸಂದರ್ಭ ಬಂತು. ಆದರೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ತಡೆಯಾಜ್ಞೆ ನೀಡಿದಂತೆ ಯಾವುದೇ ಒಂದು ರೀತಿಲಿ ಆ ಹೈಕೋರ್ಟು ತಡೆಯಾಜ್ಞೆ ನೀಡಿದಂತೆ ಯಾವುದೇ ಒಂದು ರೀತಿ ಪ್ರಕ್ರಿಯೆ ನಡೀಬಾರದು. ಅಲ್ಲಿಗೆ ರದ್ದುಪಡಿಸಬೇಕು. ಮತ್ತು ಮರು ಪಟ್ಟಿಯನ್ನು ಸೇರ್ಪಡೆ ಮಾಡಬೇಕು. ನಿರ್ಗತಿಕರಿಗೆ, ಕಡುಬಡವರಿಗೆ, ದೇವದಾಸರಿಗೆ, ಅಂಗವಿಕಲರಿಗೆ, ಇವರಿಗೆಲ್ಲ ಕುಟುಂಬ ವ್ಯಾಪಾರ ಮಾಡೋರಿಗೆ, ಅಲೆಮಾರಿ ಜನಾಂಗದವರಿಗೆ, ಅತ್ಯಂತ ಕಡುಬಡವರಿಗೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಪಟ್ಟಣ ಪಂಚಾಯತಿ ಮೂಲಕ ಈ ಸಿದ್ಧಪಡಿಸಿದ ಪಟ್ಟಿಯನ್ನು ಮತ್ತೆ ಸಾರ್ವಜನಿಕರಿಗೆ
ತಿಳಿಸಬೇಕು, ಸಾರ್ವಜನಿಕರ ಮೀಟಿಂಗ್ ಕರೆಯಬೇಕು, ಟಾಮ್ ಓಡಿಸಬೇಕು ಕೂಡ್ಲಿಗಿ ಪಟ್ಟಣದಲ್ಲಿ. ಆ ರೀತಿ ಮಾಡಿ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಈಗ 2/2/2024 ಪಟ್ಟಿ ಮಾಡಿರುವ ಪೂರ್ತಿ ಸಂಪೂರ್ಣ ರದ್ದುಗೊಳಿಸಿ ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಈ ಸಂಘಟನೆ ಮೂಲಕ ಕೇಳಿಕೊಳ್ಳುತ್ತೇವೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ